ಹಾಯ್ ಎಲ್ರಿಗೂ. ಒಮ್ಮೆ ಓದಿದ್ದು ಪರೀಕ್ಷೆ ದಿನ ಮಾತ್ರ ನೆನ್ಪಿದ್ರೆ ಸಾಕಾಗಲ್ಲ ಅಲ್ವಾ? ಅದು ಲೈಫ್ ಲಾಂಗ್ ನೆನ್ಪಿನಲ್ಲಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಮಾಡೋಕೆ ಒಂದು ಸೈಂಟಿಫಿಕ್ ವಿಧಾನ ಇದೆ. ಇದನ್ನ ಫಾಲೋ ಮಾಡಿದ್ರೆ ಕಲ್ತಿದ್ದು ತುಂಬಾ ದಿನ ನೆನ್ಪಿನಲ್ಲಿ ಉಳಿಯುತ್ತೆ, ಗ್ಯಾರಂಟಿ. ಹಾಗಿದೆ, ಆ ವಿಧಾನ ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಬಹುಶಃ 99% ಜನರಿಗೆ ತಾನು ಕೊನೆಗೆ ನೋಡಿದ 5 ವಿಡಿಯೋ ಯಾವುದು ಅಂತನೂ ನೆನ್ಪಿರಲ್ಲ ಅಲ್ವಾ? ಕೆಲವೇ ಗಂಟೆಗಳ ಹಿಂದೆ ನೋಡಿದ್ದೇ ಮರ್ತು ಹೋಗುತ್ತೆ ಅಂದ್ರೆ ವಾರಗಳ ಹಿಂದೆ ಓದಿದ್ದು ಹೇಗೆ ತಾನೇ ನೆನ್ಪಲ್ಲಿ ಉಳಿಯುತ್ತೆ? ಇದಕ್ಕೆ ಕಾರಣ ನಮ್ಮ ಬ್ರೈನ್ ಕೆಲಸ ಮಾಡೋ ರೀತಿ. ನಾವು ಯಾವುದೇ ಹೊಸ ವಿಷಯ ನೋಡಿದಾಗ ಅಥವಾ ಓದಿದಾಗ ಅದು ಮೊದಲು ನಮ್ಮ ಶಾರ್ಟ್ ಟರ್ಮ್ ಮೆಮೊರಿಯಲ್ಲಿ ಸೇವ್ ಆಗುತ್ತೆ. ಅದನ್ನ ನಾವು ಮತ್ತೆ ಮತ್ತೆ ರಿವೈಸ್ ಮಾಡಿದಾಗ ಮಾತ್ರ ಅದು ನಮ್ಮ ಲಾಂಗ್ ಟರ್ಮ್ ಮೆಮೊರಿಗೆ ಹೋಗಿ ಕೂರುತ್ತೆ. ಅಂದ್ರೆ ರಿವಿಷನ್ ಅನ್ನೋದು ಏನೋ ಬೋರಿಂಗ್ ಕೆಲಸ ಅಲ್ಲ, ಅದು ಕಲಿಯೋದ್ರಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಭಾಗ. ಆದ್ರೆ ರಿವಿಷನ್ ಮಾಡೋದು ಅಂದ್ಕೊಂಡಷ್ಟು ಸುಲಭನಾ? ಖಂಡಿತ ಇಲ್ಲ. ಪ್ರತಿಯೊಬ್ಬರು ಒಂದಲ್ವೊಂದು ಸಮಸ್ಯೆ ಎದುರಿಸ್ತಾರೆ. ಈಗ ಆ ಮೇಜರ್ ಪ್ರಾಬ್ಲಮ್ಸ್ ಯಾವುದು ಅಂತ ನೋಡೋಣ. ಮೊದಲನೇ ಪ್ರಾಬ್ಲಮ್, ಟೈಮೇ ಇಲ್ಲ ಗುರು. ಸಿಲೆಬಸ್ ಮುಗಿಸೋದೇ ದೊಡ್ಡ ಟಾಸ್ಕ್, ಇದ್ರಲ್ಲಿ ರಿವಿಷನ್ಗೆ ಎಲ್ಲಿಂದ ಟೈಮ್ ತರೋದು ಅಂತ ಚಿಂತೆ. ಎರಡನೇದು, ಅಬ್ಬಾ ಸಿಕ್ಕಾಪಟ್ಟೆ ಬೋರಿಂಗ್, ಓದಿದ್ದನ್ನೇ ಮತ್ತೆ ಓದೋ ಕೂತ್ರೆ ಸಾಕು, ನಿದ್ದೆ ಶುರು. ಮತ್ತು ಮೂರನೇದು, ಸರಿಯಾದ ದಾರಿ ಯಾವುದು? ಅಂದ್ರೆ ರಿವಿಷನ್ ಮಾಡೋದಂದ್ರೆ ಏನು? ಬುಕ್ಕನ್ನ ಮತ್ತೆ ಫಸ್ಟ್ ಪೇಜಿಂದ ಓದ್ಬೇಕಾ ಅಥವಾ ನೋಟ್ಸ್ ಓದಿದ್ರೆ ಸಾಕಾಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗುತ್ತೆ. ಸಮಯವಿಲ್ಲ ಅನ್ನೋ ದೊಡ್ಡ ಸಮಸ್ಯೆಗೆ ಇಲ್ಲಿದೆ ನೋಡಿ ಒಂದು ಸಖತ್ ಟೆಕ್ನಿಕ್. ಇದು ರಿವಿಷನ್ ಬಗ್ಗೆ ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸುತ್ತೆ. ಅದೇ ಡೈಲಿ 10 ಮಿನಿಟ್ ರೂಲ್. ಇದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಅಂದ್ಕೊಳ್ಳಿ, ನಿಮ್ಮ ಜಿಮ್ ಟ್ರೇನರ್ 2 ಆಪ್ಷನ್ ಕೊಡ್ತಾರೆ. 1, ಪ್ರತಿದಿನ ಬರೀ 10 ನಿಮಿಷ ರನ್ನಿಂಗ್ ಮಾಡಿ. 2, ತಿಂಗಳಿಗೆ 4 ದಿನ ಬಂದು ಪ್ರತಿ ಬಾರಿಯೂ 2 ಗಂಟೆ ರನ್ನಿಂಗ್ ಮಾಡಿ. ಇದರಲ್ಲಿ ಯಾವುದು ಹೆಚ್ಚು ಎಫೆಕ್ಟಿವ್ ಮತ್ತು ಸುಲಭ? ಖಂಡಿತವಾಗ್ಲೂ ಮೊದಲನೇ ಆಪ್ಷನ್ ಅಲ್ವಾ? ಈಗ ಇದನ್ನೇ ನಮ್ಮ ಸ್ಟಡೀಸ್ಗೆ ಅಪ್ಲೈ ಮಾಡೋಣ. ನಮ್ಮ ಮುಂದೇನೂ ಇದೇ ಥರ 2 ಚಾಯ್ಸ್ ಇವೆ. 1, ಪ್ರತಿದಿನ 10 ನಿಮಿಷ ರಿವಿಷನ್ ಮಾಡೋದು. 2, ಎಕ್ಸಾಮ್ ಹಿಂದಿನ ದಿನ ರಾತ್ರಿಡೀ ಕೂತು 3-4 ಗಂಟೆ ಓದೋದು. ಅನ್ಫಾರ್ಚುನೇಟ್ಲಿ ಜಾಸ್ತಿ ಜನ ಎರಡನೇ, ಅಂದ್ರೆ ಕಡಿಮೆ ಪರಿಣಾಮಕಾರಿ ದಾರಿಯನ್ನೇ ಹಿಡಿತಾರೆ. ಹಾಗಾದ್ರೆ ಏನಿದು 10 ನಿಮಿಷದ ರೂಲ್? ತುಂಬಾ ಸಿಂಪಲ್. ರಿವಿಷನ್ಗಾಗಿ ಅಂತ ಸ್ಪೆಷಲ್ ಆಗಿ ಟೈಮ್ ಟೇಬಲ್ ಹಾಕಬೇಡಿ. ಬದಲಾಗಿ ಪ್ರತಿ ಕ್ಲಾಸ್ ಅಥವಾ ಲೆಕ್ಚರ್ ಮುಗಿದ ತಕ್ಷಣ ಜಸ್ಟ್ 10 ನಿಮಿಷ ತೆಗೆದುಕೊಂಡು ಅಂದು ಕಲ್ತಿದ್ದನ್ನ ಒಮ್ಮೆ ನೋಡಿ. ಇದನ್ನ ಒಂದು ಹ್ಯಾಬಿಟ್ ಮಾಡ್ಕೋಬೇಕು, ಟೈಮ್ ಟೇಬಲ್ನಲ್ಲಿರೋ ಒಂದು ಕೆಲಸ ಅಲ್ಲ. ಸರಿ, ಆ 10 ನಿಮಿಷದಲ್ಲಿ ಏನ್ ಮಾಡಬೇಕು ಅಂತೀರಾ? ಮುಖ್ಯವಾಗಿ ಹಿಸ್ಟ್ರಿ, ಸೋಷಿಯಲ್ ಅಂತ ಥಿಯರಿ ಸಬ್ಜೆಕ್ಟ್ಸ್ಗೆ 2 ಸಿಂಪಲ್ ಸ್ಟೆಪ್ಸ್ ಇದೆ. ಮೊದಲನೇದು, ನಿಮ್ಮ ನೋಟ್ಸ್ನಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಅಂಡರ್ಲೈನ್ ಮಾಡಿ. ಎರಡನೇದು, ಆಕ್ಟಿವ್ ರೀಕಾಲ್ ಅನ್ನೋ ವಿಧಾನವನ್ನ ಬಳಸಿ. ಆಕ್ಟಿವ್ ರೀಕಾಲ್ ಅಂದ್ರೆ ಏನಪ್ಪಾ ಅಂದ್ರೆ ಸಿಂಪಲ್. ನೋಟ್ಸ್ ಓದಿದ ನಂತರ ಪುಸ್ತಕ ಮುಚ್ಚಿ, ಕಣ್ಮುಚ್ಚಿ, ಕಲ್ತಿದ್ದನ್ನ ಮನ್ಸಲ್ಲೇ ಒಂದ್ಸಲ ಓಡ್ಸೋದು. ಈ ಟಾಪಿಕ್ ಆದ್ಮೇಲೆ ಇದನ್ ಕಲ್ತೆ, ಆಮೇಲೆ ಆ ಫಾರ್ಮುಲಾ ಬಂತು ಅಂತ ಮೈಂಡಲ್ಲೇ ಎಲ್ಲವನ್ನೂ ನೆನ್ಪು ಮಾಡ್ಕೊಳ್ಳೋದು. ಈ ಪ್ರಾಸೆಸ್ ಇದೆಯಲ್ಲ, ಇದೇ ನಮ್ಮ ಇನ್ಫಾರ್ಮೇಷನ್ನ ಲಾಂಗ್ ಟರ್ಮ್ ಮೆಮೊರಿಗೆ ಕಳಿಸೋಕೆ ಹೆಲ್ಪ್ ಮಾಡೋದು. ಓಕೆ, ಡೈಲಿ ಹ್ಯಾಬಿಟ್ ಬಗ್ಗೆ ಗೊತ್ತಾಯ್ತು. ಈಗ ಎಕ್ಸಾಮ್ಸ್ ಹತ್ರ ಬಂದಾಗ ದೊಡ್ಡ ಮಟ್ಟದಲ್ಲಿ ರಿವಿಷನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿರೋ ಮೆಥಡ್ ತುಂಬಾ ಇಂಪಾರ್ಟೆಂಟ್, ಗಮನ ಕೊಟ್ಟು ಕೇಳಿ. ಹಿಸ್ಟ್ರಿ, ಸೋಷಿಯಲ್ ಸೈನ್ಸ್ನಂಥ ಥಿಯರಿ ಸಬ್ಜೆಕ್ಟ್ಸ್ಗೆ ಪ್ರತಿದಿನ ಅಂಡರ್ಲೈನ್ ಮಾಡಿದ್ವಲ್ಲ, ಆ ಮುಖ್ಯ ಪಾಯಿಂಟ್ಸ್ ಮಾತ್ರ ಓದಿ ಸಾಕು. ನಂತರ ಸ್ಯಾಂಪಲ್ ಪೇಪರ್ಸ್ ಪ್ರಾಕ್ಟೀಸ್ ಮಾಡಿ. ಆದರೆ ಮ್ಯಾಥ್ಸ್, ಫಿಸಿಕ್ಸ್ನಂಥ ನ್ಯೂಮೆರಿಕಲ್ ಸಬ್ಜೆಕ್ಟ್ಸ್ಗಳಿಗೆ ತಂತ್ರನೇ ಬೇರೆ. ಮೊದಲು ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಶುರು ಮಾಡಿ. ಯಾವ ಟಾಪಿಕ್ನಲ್ಲಿ ಪದೇ ಪದೇ ತಪ್ಪು ಮಾಡ್ತಿದ್ದೀರಾ ಅಂತ ನೋಡ್ಕೊಂಡು ಆ ವೀಕ್ ಟಾಪಿಕ್ಸ್ನ ಮಾತ್ರ ರಿವೈಸ್ ಮಾಡಿ. ನೋಡಿ, ಇದೇ ಸ್ಮಾರ್ಟ್ ಸ್ಟಡಿ ಅಂದ್ರೆ. ಈಗ ಕೊನೆಯ ಮತ್ತು ಬಹುಮುಖ್ಯ ಪ್ರಾಬ್ಲಮ್ಗೆ ಬರೋಣ. ಬೋರ್ಡಮ್ ಮತ್ತೆ ನಿದ್ದೆ. ಗಮನ ಕಳೆದುಕೊಳ್ಳದಂತೆ ಇರಲು 2 ಪವರ್ಫುಲ್ ಟೆಕ್ನಿಕ್ಸ್ ಇದೆ. ಮೊದಲನೇದು, ಡೆಡ್ಲೈನ್ ಫಿಕ್ಸ್ ಮಾಡ್ಕೊಳ್ಳೋದು. ಈ ಚಾಪ್ಟರ್ನ 1 ಗಂಟೆಯಲ್ಲಿ ಮುಗಿಸ್ಲೇಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡ್ರೆ ಫೋಕಸ್ ತಾನಾಗೆ ಬರುತ್ತೆ. ಎರಡನೇದು, ಒಂದು ರಫ್ ನೋಟ್ಬುಕ್ ಯೂಸ್ ಮಾಡೋದು. ಸುಮ್ಮನೆ ಬುಕ್ ನೋಡ್ತಾ ಓದೋ ಬದಲು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ರಫ್ ನೋಟ್ಬುಕ್ನಲ್ಲಿ ಗೀಸ್ತಾ ಇರಿ. ಈ ರಫ್ ನೋಟ್ಬುಕ್ ಐಡಿಯಾ ವರ್ಕ್ ಆಗೋಕೆ ಒಂದು ಸೈಂಟಿಫಿಕ್ ಕಾರಣ ಇದೆ. ನಮ್ಮ ಕೈಗಳು ಆಕ್ಟಿವ್ ಆಗಿದ್ರೆ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ. ಇದು ನಮ್ಮನ್ನ ಅಲರ್ಟ್ ಆಗಿಡುತ್ತೆ, ನಿದ್ದೆ ಬರೋದನ್ನ ತಡೆಯುತ್ತೆ. ಅಷ್ಟೇ ಅಲ್ಲ, ನಮ್ಮ ಬ್ರೈನ್ನೂ ಆಕ್ಟಿವ್ ಆಗಿಡುತ್ತೆ. ಓಕೆ, ಇಷ್ಟೆಲ್ಲ ಟಿಪ್ಸ್ ಕೇಳಿದ ಮೇಲೆ ಈಗ ಆಕ್ಷನ್ ಟೈಮ್. ಅದಕ್ಕಿಲ್ಲಿದೆ ಒಂದು ಸಿಂಪಲ್ ಚಾಲೆಂಜ್. ಕೇವಲ 7 ದಿನಗಳು ನಮ್ಮ ಸ್ಟಡಿ ಮೆಥಡ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಕಾಣೋಕೆ ಬೇಕಾಗಿರೋದು ಇಷ್ಟೇ. ಈ 7 ಡೇ ಚಾಲೆಂಜ್ ತಗೊಳ್ಳಿ. ನಾವು ಮಾತಾಡಿದ ಈ ಟೆಕ್ನಿಕ್ಸ್ನ ಒಂದೇ ಒಂದು ವಾರ ಫಾಲೋ ಮಾಡಿ ನೋಡಿ.
ನಿಮ್ಮ ಕಾನ್ಫಿಡೆನ್ಸ್ ಮತ್ತು ನೆನಪಿನ ಶಕ್ತಿಯಲ್ಲಿ ಆಗೋ ಬದಲಾವಣೆ ನಿಮಗೆ ಖಂಡಿತ ಗೊತ್ತಾಗತ್ತೆ. ಕೊನೆಯದಾಗಿ ಒಂದು ಮಾತನ್ನು ನೆನಪಿನಲ್ಲಿಡಿ. ಸ್ಮಾರ್ಟ್ ವರ್ಕ್ ಅಂದ್ರೆ ಗಂಟೆಗಟ್ಟಲೆ ಓದೋದಲ್ಲ, ಬದಲಿಗೆ ಸರಿಯಾದ ರೀತಿಯಲ್ಲಿ ಎಫೆಕ್ಟಿವ್ ಆಗಿ ಓದೋದು. ಈ ಟೆಕ್ನಿಕ್ಸ್ ಖಂಡಿತ ಆ ದಾರಿಯಲ್ಲಿ ಹೆಲ್ಪ್